ಮಂಡ್ಯದಲ್ಲಿ ಅನ್ನದಾತರಿಗೆ ಸಂಕಷ್ಟ ಪರಿಸ್ಥಿತಿ ತಪ್ತಾ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಯಿಂದ ರೈತರು ಬಳಲ್ತಾ ಇದ್ದಾರೆ. ಇದೀಗ ತೆಂಗಿಗೆ ನುಸಿ ರೋಗ ಬಾಧೆಯಿಂದ ರೈತರು ಕಂಗಾಲಾಗಿರೋದು. ಚಳಿ ಜೊತೆಗೆ ರೋಗ ಬಾಧೆಯಿಂದ ಎಳ್ನೀರು ಬೆಲೆ ಕುಸಿತ ಆಗಿದೆ. ಇಳುವರಿ ಕುಸಿತದ ಜೊತೆಗೆ ಬೆಲೆಯಲ್ಲೂ ಭಾರಿ ಇಳಿಕೆ ಆಗಿದೆ. ಎಳ್ನೀರು ವ್ಯಾಪಾರವನ್ನ ನಂಬಿ ಬದುಕ್ತಾ ಇರೋರಿಗೆ ಸಂಕಷ್ಟ ಎದುರಾಗಿರೋದು. ಗುಣಮಟ್ಟ ಇಲ್ಲ, ಹೊರ ರಾಜ್ಯಗಳಿಗೂ ಎಳ್ನೀರಿಗೆ ಬೇಡಿಕೆ ಇಲ್ಲ. ಮದ್ದೂರು ಎಳ್ನೀರು ಮಾರುಕಟ್ಟೆಯಲ್ಲಿ ವರ್ತಕರಿಗೆ ಸಂಕಷ್ಟ ಎದುರಾಗಿರೋದು. ಏಷ್ಯಾದ ಅತಿ ದೊಡ್ಡ ಮದ್ದೂರು ಎಳ್ನೀರು ಮಾರುಕಟ್ಟೆ ಇದು. ಒಂದಲ್ಲ ಒಂದು ಸಮಸ್ಯೆಯಿಂದ ರೈತರು ಬಳಲ್ತಾ ಇದ್ದಾರೆ. ತೆಂಗಿಗೆ ನುಸಿ ರೋಗ ಬಾಧೆಯಿಂದ ರೈತರು ಕಂಗಾಲಾಗಿರೋದು. ಒಂದು ಚಳಿಗಾಲ, ವಿಪರೀತ ಚಳಿ ಇರೋದ್ರಿಂದ ಎಳನೀರು ಬೆಲೆ ಕುಸಿತ ಆಗಿದೆ, ಭಾರಿ ಇಳಿಕೆ ಆಗಿದೆ. ಅದರ ಜೊತೆಗೆ ರೋಗ ಬಾಧೆ, ಎಳನೀರಿಗೆ ರೋಗ ಬಾಧೆ ಬಂದಿರೋದ್ರಿಂದ ಬೆಲೆ ಕುಸಿತ ಆಗಿದೆ. ಎಳನೀರನ್ನೇ ನಂಬಿ ಬದುಕ್ತಾ ಇರೋರಿಗೆ ಈಗ ಸಂಕಷ್ಟ ಶುರುವಾಗಿರೋದು. ಮಂಡ್ಯ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಲೇ ಇದೆ. ಇದೀಗ ತೆಂಗು ಬೆಳೆಗಾರರಿಗೆ ನುಸಿ ರೋಗ ಸಮಸ್ಯೆ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಬೆಳೆದ ಎಳ್ನೀರನ್ನ ಮಾರಾಟ ಮಾಡಲಾಗದೆ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಮೊದಲೇ ಚಳಿಗಾಲ, ಎಳ್ನೀರಿನ ಬೇಡಿಕೆಯಲ್ಲೂ ಕೂಡ ಇಳಿಕೆ ಆಗಿರ್ತಕ್ಕಂಥದ್ದು. ಅಂದರೆ ಹೊರ ರಾಜ್ಯಗಳಿಗೆ ಇಲ್ಲಿನ ಎಳ್ನೀರಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಇದೀಗ ನುಸಿ ರೋಗ ಸಮಸ್ಯೆಯನ್ನು ಇದೀಗ ತೆಂಗು ಬೆಳೆಗಳಿಗೆ ಆವರಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಆ ಬೇಡಿಕೆ ಕೂಡ ಕಡಿಮೆ ಆಗಿದೆ. ಇದರಿಂದ ತೆಂಗು ಬೆಳೆಗಾರರು ಮತ್ತು ಆ ತೆಂಗು ಮಾರಾಟಗಾರರು, ಎಳ್ನೀರು ಮಾರಾಟಗಾರನಿದ್ದಾರೆ, ಅವರಿಬ್ಬರು ಕೂಡ ನಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಅಂದರೆ ಇದು ಮಂಡ್ಯದ ಸುಂಡಳ್ಳಿಯಲ್ಲಿರ್ತಕ್ಕಂತಹ ಎಳ್ನೀರು ಮಾರುಕಟ್ಟೆ. ಇಲ್ಲಿಗೆ ಸಾಕಷ್ಟು ಜನ ರೈತರು, ವರ್ತಕರು ಬಂದು ಎಳ್ನೀರನ್ನು ರಫ್ತು ಆಮದು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದನೇ ಎಳ್ನೀರು ಕೂಡ ಸರಬರಾಜು ಆಗುತ್ತೆ. ಆದರೆ ಇದೀಗ ನುಸಿ ರೋಗ ಎದುರಾಗಿರೋದ್ರಿಂದ ಸಾಕಷ್ಟು ಎಳ್ನೀರುಗಳು ಇಲ್ಲೇ ರಿಜೆಕ್ಟ್ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿರ್ತಕ್ಕಂಥದ್ದು. ಏನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರೋ, ಸಾಕಷ್ಟು ಅಂದರೆ ಸಾವಿರಾರು ಎಳ್ನೀರುಗಳು ಇಲ್ಲಿ ನಿರಾಕರಣೆಯಾಗಿ ಬಿದ್ದಿರ್ತಕ್ಕಂಥದ್ದು. ಯಾಕೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನುಸಿ ರೋಗ. ಇದು ನುಸಿ ರೋಗ ಬಂದಂತಹ ಸಂದರ್ಭದಲ್ಲಿ ಇದರ ಗುಣಮಟ್ಟ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಏನು ಹೊರ ರಾಜ್ಯಗಳಲ್ಲಿ ಏನು ಬೇಡಿಕೆ ಇರ್ತಾ ಇತ್ತು, ಆ ಬೇಡಿಕೆ ಕೂಡ ಇಳಿಕೆ ಆಗುವಂಥದ್ದು. ಆಗ ರಫ್ತಾಗುವಂಥ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈಗ ಒಂದು ಮರದಲ್ಲಿ 30-40 ಎಳ್ನೀರನ್ನು ನಿರೀಕ್ಷೆ ಮಾಡ್ತಾ ಇದ್ರು ರೈತರು. ಆದರೆ ಈ ನುಸಿ ರೋಗ ಎದುರಾದಾಗ್ಲಿಂದಲೂ ಕೂಡ ಕೇವಲ 5, 10, 15 ಈ ರೀತಿಯಾಗಿ ಅಷ್ಟೇ ಅದರ ಇಳುವರಿ ಕೂಡ ನಾವು ಎಕ್ಸ್ಪೆಕ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಈ ನುಸಿ ರೋಗದಿಂದಾಗಿ ಸಾಕಷ್ಟು ನಷ್ಟವನ್ನು ರೈತರು ಮತ್ತು ವರ್ತಕರು ಇಬ್ಬರು ಕೂಡ ಅನುಭವಿಸುವಂಥ ಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ನನ್ನ ಜೊತೆಗೆ ಎಳ್ನೀರು ವ್ಯಾಪಾರಿ ಕೂಡ ಇದೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ಏನಿದು ನುಸಿ ರೋಗ? ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಈ ರೀತಿ 1,000 ಎಳ್ನೀರಿಗೆ ಹೆಚ್ಚು ಕಡಿಮೆ ಒಂದು 800-200 ನುಸಿ ಪೀಡೆಗಳೇ ಬರ್ತಾ ಇದೆ. ಅದರಿಂದ ವರ್ತಕರು ನಾವು ಇಲ್ಲಿ ತಗೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದರಿಂದ ತಂದು ನಾವು ಹೊರ ರಾಜ್ಯಗಳಿಗೆ ಎಷ್ಟೇ ಫಿಲ್ಟರ್ ಮಾಡಿ ಕಳಿಸಿದ್ರು ನಮಗೆ ಅಮೌಂಟು ಕರೆಕ್ಟಾಗಿ ಬರ್ತಾ ಇಲ್ಲ. ಬೆಳೆಗಾರರಿಗೂ ಸಂಕಷ್ಟ ಇದೆ, ಮತ್ತು ಇಲ್ಲಿ ವರ್ತಕರಿಗೂ ನಮ್ಮ ದುಡ್ಡುಗಳೆಲ್ಲ ಹೋಗಿ ಹೊರ ರಾಜ್ಯಗಳಲ್ಲಿ ಬೇಕಾದಷ್ಟು ಸಿಕ್ಕಂಡಿದೆ. ಅದಕ್ಕೆ ಚಳಿಗಾಲ, ಈಗಲೇ ಈಗ ಎಳ್ನೀರಿಗೆ ಬೇಡಿಕೆ ಕಡಿಮೆ ಆಗಿದೆ. ಈ ನಡುವೆ ಈ ರೋಗ ಕೂಡ ಇರ್ತಕ್ಕಂಥದ್ದು. ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ರೈತರು ಮತ್ತು ನಿಮಗೆ? ರೈತರಿಗೂ ಸಮಸ್ಯೆ ಇದೆ. ಒಂದು ಮರದಲ್ಲಿ ಒಂದು 30-40 ಎಳ್ನೀರು ಬರಬೇಕಿದ್ದದ್ದು ಬರೀ 10-15 ಚೆನ್ನಾಗಿರೋದು ಸಿಗುತ್ತೆ. ಇನ್ನು ಬಾಕಿದೆಲ್ಲನೂ ಅವರು ರೈತರು ಕಾಯಿ ರೇಟ್ ಇದೆ ತಗೊಂಡೋಗಿ ಅಂತಾರೆ. ನಾವು ಬಂಡವಾಳ ಹಾಕಿ ತೋಟ ಮಾಡ್ಕೊಂಡಿರೋರು ಇದ್ದಾರೆ, ಅವರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಒಂದು ಮರಕ್ಕೆ ಒಂದು ವರ್ಷಕ್ಕೆ 3,000 ಹೀಗೆಲ್ಲ ಕೊಟ್ಟು ಮಾಡ್ಕೊಂಡಿದ್ದಾರೆ. ಅವರು ಬಲವಂತಲ್ಲಿ ತಂದು ಇಲ್ಲಿಗೆ ಹಾಕ್ತಾರೆ ನಮಗೆ. ನಾವು ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ, ಅಡ್ವಾನ್ಸ್ ಕೊಟ್ಟಿರ್ತೀವಿ. ಅವರು ನಾವು ಈಗ ನಿಲ್ಲಿಸ್ಬಿಟ್ರೆ ನಮ್ಮದು ಇಲ್ಲಿ ಲಕ್ಷಾಂತರ ರೂಪಾಯಿ ವೇಸ್ಟ್ ಆಗುತ್ತೆ, ಅಲ್ಲೂ ಲಕ್ಷಾಂತರ ರೂಪಾಯಿ ಅವ್ರಿಗೂ ತೋಟದವ್ರಿಗೂ ವೇಸ್ಟ್ ಆಗುತ್ತೆ, ಕುಯ್ಯೋರ್ಗೂ ವೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಭಾರಿ ಸಂಕಷ್ಟದಲ್ಲಿದೆ. ಇದಿಷ್ಟು ಎಳ್ನೀರು ವ್ಯಾಪಾರಿಗಳ ಒಂದು ರೀತಿ ಸಂಕಷ್ಟದ ಮಾತುಗಳು. ಅಂದರೆ ನುಸಿ ರೋಗದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ತೆಂಗು ಬೆಳೆದಂಥ ರೈತರು ಕೂಡ ಒಂದು ಕಡೆ ಸಮಸ್ಯೆ ಆದರೆ ಅದನ್ನು ಮಾರಾಟ ಮಾಡುವಂಥ ವರ್ತಕರು ಕೂಡ ಅವರ ಗೋಳಾಟ ಕೂಡ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.